ಮಂಡ್ಯದಲ್ಲಿ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ ಎಂಎಸ್ ಪುಂಡರನ್ನ ಮಟ್ಟ ಹಾಕುವಂತೆ ಆಗ್ರಹಿಸಲಾಗ್ತಾ ಇದೆ. ಸಂಜೆಯ ವೃತ್ತದಲ್ಲಿ ಕನ್ನಡ ಸೇನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಹಸಿ ಹುಲ್ಲು ಒಣ ಹುಲ್ಲು ಪ್ರದರ್ಶಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ 6ನೇ ಹಂತದ ಯೋಜನೆಗೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ವಿವಿಧ ಬೇಡಿಕೆಗಳು ಸುಮಾರು ಒಂದು 20ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಇಟ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಪ್ರಮುಖವಾಗಿ ಮಹಾರಾಷ್ಟ್ರ ಪುಂಡಾಟಿಕೆ, ಅದರ ಜೊತೆಗೆ ಇನ್ನೂ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕಾವೇರಿ 6ನೇ ಹಂತದ ಯೋಜನೆಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಇದು ಮಂಡ್ಯದ ಸಂಜೆಯ ವೃತ್ತದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಎಂಎಸ್ ಪುಂಡರನ್ನ ಗಡೀಪಾರು ಮಾಡಲೇಬೇಕು 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 ಎಂಎಸ್ ಪುಂಡರನ್ನ ಗಡೀಪಾರು ಮಾಡಲೇಬೇಕು 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 ನ್ಯಾಯ ಸಿಗಲೇಬೇಕು 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 ಕನ್ನಡಿಗರಿಗೆ ನ್ಯಾಯ ಸಿಗಲೇಬೇಕು 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 ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕರ್ನಾಟಕ ಸರ್ಕಾರಕ್ಕೆ. ಇನ್ನು ಅಲ್ಲಿ ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇದೆ, ಅಲ್ಲಿನ ಪ್ರತಿಭಟನಾಕಾರರು ಏನು ಹೇಳ್ತಾರೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಸ್ತವ ಚಿತ್ರಣ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಕನ್ನಡಿಗರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆಯನ್ನು ಖಂಡಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ಕರೆ ನೀಡಿರ್ತಕ್ಕಂಥ ಅಖಂಡ ಕರ್ನಾಟಕ ಬಂದ್ಗೆ ಸಕ್ಕರೆನಾಡು ಮಂಡ್ಯದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿರ್ತಕ್ಕಂಥದ್ದು. ನಾನೀಗ ಮಂಡ್ಯದ ಸಂಜೆ ವೃತ್ತದಲ್ಲಿದ್ದೇನೆ. ನೀವು ದೃಶ್ಯದಲ್ಲೂ ಕೂಡ ನೋಡ್ಬೋದು, ಇದೇ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿನಲ್ಲಿ ಸ್ಥಳ ಎಂದಿನಂತೆ ಮೇಲ್ನೋಟಕ್ಕೆ ಈಗ ಎಂದಿನಂತೆ ವಾಹನ ಸಂಚಾರ ವಿರಳವಾಗಿರ್ತಕ್ಕಂಥದ್ದು. ಆದರೆ ಏನು ಈ ಬಂದ್ಗೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಬೆಳಿಗ್ಗೆಯಿಂದಲೇ ಕೂಡ ಬಂದನ್ನು ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಕೂಡ ಸ್ಥಗಿತ ಮಾಡಿರ್ತಕ್ಕಂಥದ್ದು. ಅಖಂಡ ಕರ್ನಾಟಕ ಬಂದನ್ನು ಬೆಂಬಲಿಸಿ ಮಂಡ್ಯದ ವಿವಿಧ ಕನ್ನಡ ಪರ ಸಂಘಟನೆಗಳು, ಕನ್ನಡ ಸೇನೆ ಇರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಇರ್ಬೋದು, ಇನ್ನು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಈ ಒಂದು ಕರ್ನಾಟಕ ಬಂದನ್ನು ಬೆಂಬಲಿಸಿ ಈಗಾಗಲೇ ಪ್ರತಿಭಟನೆಗೂ ಕೂಡ ಇಳಿದಿರ್ತಕ್ಕಂಥದ್ದು. ಈ ಯಾವುದೇ ಥರದ ಒಂದು ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು ಅನ್ನೋ ಉದ್ದೇಶದಿಂದ ಮಂಡ್ಯದ ಹೃದಯ ಭಾಗವಾಗಿರ್ತಕ್ಕಂಥ ಸಂಜೆ ವೃತ್ತದಲ್ಲಿ, ಅಂದರೆ ಪ್ರತಿಭಟನೆ ನಡೀತಿರ್ತಕ್ಕಂಥ ಸಂಜೆ ವೃತ್ತದ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಕಾರ್ಯಕರ್ತರು ಈಗಾಗಲೇ ಹಸಿ ಹುಲ್ಲನ್ನು ಇಟ್ಕೊಂಡು ಕಾವೇರಿ 6ನೇ ಹಂತದ ಯೋಜನೆಯನ್ನು ವಿರುದ್ಧವಾಗಿ ತಮ್ಮ ಪ್ರತಿಭಟನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಕಾವೇರಿ 6ನೇ ಹಂತದ ಯೋಜನೆಯನ್ನು ಈಗಾಗಲೇ ಚಾಲನೆ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ಮಂಡ್ಯ ಜಿಲ್ಲೆಯ ಜನರಿಗೆ, ಅದರಲ್ಲೂ ಕೂಡ ರೈತರಿಗೆ ಮಾರಕವಾಗಿದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು 6ನೇ ಹಂತದ ಕಾವೇರಿ 6ನೇ ಹಂತದ ನೀರಾವರಿ ಯೋಜನೆಗೆ ಘೋಷಣೆ ವಿರುದ್ಧವಾಗಿ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಇದೀಗ ಬೆಂಗಳೂರು ಮೈಸೂರು, ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಇಳಿದಿರ್ತಕ್ಕಂಥ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಕುಳಿತು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು. ಇದೀಗ ಈ ಹೋರಾಟದಲ್ಲಿ ಮುಂಚೂಣಿಯನ್ನು ವಹಿಸಿರ್ತಕ್ಕಂಥ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತು ಏನು ಅಖಂಡ ಕರ್ನಾಟಕ ಬಂದನ್ನು ಬೆಂಬಲಿಸಿ ಒಂದು ಹೋರಾಟವನ್ನು ಆರಂಭ ಮಾಡಿದಿರಿ, ಜೊತೆಗೆ ಈ ಹಸಿ ಹುಲ್ಲು ಮತ್ತು ಒಣ ಹುಲ್ಲನ್ನು ಕೂಡ ಹೊತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ಯಾವ ಕಾರಣಕ್ಕೆ ಅಂತ? ಇಂದು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಕುಡಿಯುವ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಅಂತೇಳಿ 6ನೇ ಅಂತ ಮುಡ್ತಾ ಇದೆ. 7.5 TMC KRS ಇಂದ ಹೋದರೆ ನಾವು ಮಂಡ್ಯ ಜಿಲ್ಲೆ ಒಂದು ಬೆಳೆಯನ್ನು ಕಳ್ಕೊಬೇಕಾಯ್ತದೆ. ಒಂದು ಬೆಳೆ ಕಳ್ಕೊಂಡ್ರೆ ನಮ್ಮ ರೈತರಿಗೆ ಅನಾನುಕೂಲ. ರೈತರು ಕೃಷಿ ಆಧಾರಿತವಾದ ಜಿಲ್ಲೆ ಮಂಡ್ಯ. ಕೃಷಿ ಆಧಾರಿತವಾಗಿರುವಂಥ ಜಿಲ್ಲೆಯಲ್ಲಿ ಒಂದು ಬೆಳೆ ಕಳ್ಕೊಂಡ್ರೆ ಯಾರು ನಷ್ಟ? ಈ ಜಿಲ್ಲೆ ಅನಾಥ ಆಗುತ್ತೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇಂತಹ ಒಂದು ಸಂದರ್ಭದ ಯೋಜನೆಗಳನ್ನು ಕೈಗೊಳ್ಳಬಾರ್ದು. ಅದ್ರ ಜೊತೆಗೆ ಮೇಕೆದಾಟು ಯೋಜನೆ ಕೈಗೊಳ್ಳಬಾರ್ದು. ಅದ್ರ ಜೊತೆಗೆ ಕಳಸಾ ಬಂಡೂರಿ ಯೋಜನೆಗಳನ್ನು ಕೈ ಎತ್ಕೋಬೇಕು. ಮೇಕೆದಾಟು ಯೋಜನೆ ಪ್ರಾರಂಭ ಆಗಬೇಕು. 19 ಬೇಡಿಕೆಗಳು ಈಡೇರಬೇಕು. ಆ ಉದ್ದೇಶಕ್ಕಾಗಿ ಇಂದು ಕನ್ನಡ ಸೇನೆ ಕರ್ನಾಟಕ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಹಸಿ ಹುಲ್ಲು ಒಣ ಹುಲ್ಲು ಒತ್ತಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನೀವು 19 ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ. ಇವತ್ತು ಕರ್ನಾಟಕ ಬಂದ್ಗೆ ಮಂಡ್ಯ ಜಿಲ್ಲೆಯ ಜನ ಸಂಪೂರ್ಣವಾಗಿ ಬೆಂಬಲಿಸ್ತಿದ್ದಾರೆ. ಈ ಸಂಪೂರ್ಣ ಬೆಂಬಲದೊಂದಿಗೆ ಜಯವನ್ನು ನಾವು ಸಾಧಿಸ್ತಿದ್ದೇವೆ. 19 ಬೇಡಿಕೆಗಳು ತಕ್ಷಣಕ್ಕೆ ಈಡೇರಬೇಕು ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಮಾಡ್ತಾ ಇದೆ. ಇದಿಷ್ಟು ಏನು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರ ಮಾತಾಗಿರ್ತಾ ಇದ್ದು. ಮತ್ತೊಂದು ಬಣದ ಏನು ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಯರಾಮ್ ಅವರು ನಮ್ಮ ಕಡೆ ಇದ್ದಾರೆ, ಅವರು ಕೂಡ ಮಾತಾಡ್ತೇನೆ. ಸರ್, ಇವತ್ತು ಏನು ಅಖಂಡ ಕರ್ನಾಟಕ ಬಂದನ್ನು ಬೆಂಬಲಿಸಿ ಹೋರಾಟವನ್ನು ಮಾಡ್ತಿದ್ರಿ, ಏನು ಹೇಳ್ತೀರಿ? ಏನು ಗಡಿನಾಡು ಸಮಸ್ಯೆ ಪದೇ ಪದೇ ಅಲ್ಲಲ್ಲೇ ತಾಂಡವಾಡ್ತಾ ಇರ್ತಕ್ಕಂಥದ್ದು.
ಕನ್ನಡಿಗರನ್ನ ಕೆಣಕುವಂಥ ವ್ಯವಸ್ಥೆ ಆಯ್ತಾ ಇದೆ. ಯಾಕೆಂದರೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಹಿಷಿ ವರದಿನ ಜಾರಿ ಮಾಡದೇ ಇರತಕ್ಕಂಥದ್ದು ಇದಕ್ಕೊಂದು ಕಾರಣ ಆಗಿದೆ. ಇಷ್ಟು ಏನು ಪ್ರತಿಭಟನಾಕಾರರ ಮಾತಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಹೋರಾಟವನ್ನು ಬೆಂಬಲಿಸಿ ಅದು ಕರ್ನಾಟಕ ಬಂದನ್ನು ಬೆಂಬಲಿಸಿ ಈಗಾಗಲೇ ರಸ್ತೆಗೆ ಇಳಿದಿರ್ತಕ್ಕಂಥ ಹೋರಾಟಗಾರರು ಸಾಕಷ್ಟು ರಸ್ತೆನಲ್ಲೇ ಕುಳಿತು ಹಸಿ ಹುಲ್ಲು ಒಣ ಹುಲ್ಲನ್ನು ತಲೆ ಮೇಲೆ ಹೊತ್ತು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಏನು MES ಪುಂಡರ ಹಾವಳಿಯನ್ನು ತಡೆಗಟ್ಟಬೇಕು, MES ಮತ್ತು ಶಿವಸೇನೆಯನ್ನು ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಒಂದೆಡೆ. ಆದರೆ ಏನು ಕಾವೇರಿ 6ನೇ ಹಂತದ ಯೋಜನೆ ಇದೆ ಅದನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಕೈಗೆತ್ತಿಕೊಳ್ಬಾರ್ದು. ಜೊತೆಗೆ ಏನು 19 ವಿವಿಧ ಏನು ಬೇಡಿಕೆಗಳಿದ್ದಾವೆ, ಆ ವಿವಿಧ ಕನ್ನಡಪರ ಸಂಘಟನೆಗಳು ಕೊಟ್ಟಿರ್ತಕ್ಕಂಥ 19 ವಿವಿಧ ಬೇಡಿಕೆಗಳೇನಿದ್ದಾವೆ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಅನ್ನೋ ಒಂದು ಒಕ್ಕೊರಲ ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ